ನಾನು ಓನರ್ ಕಡೆ ಎಲ್ಲ ಕೇಳಿ ಬಂದನಿ ಅವ್ರು ಅಂದಾರ ಆಯ್ತು 4 ದಿನ ಬಿಟ್ಟ ಬರ್ರಿ ಅಂತೇಳಿ. ನಾ ಬರ್ತೇನೆ ತಗೋ, ನಾಳೆ ಬರ್ತೇನೆ. ನೀವು ಹೋಗ್ರಿ ನಿಮ್ಮ ಪಾಡಿಗೆ ನೀವು. ನಾಳೆ ಆದ್ರೆ ನಶಿನಾಗ ಎದ್ದು ಬರ್ತೀನಿ, ಇಲ್ಲ ಅಂತಂದ್ರೆ ಸ್ವಲ್ಪ ದಿನ ಬಿಟ್ಟಾರ ಬರ್ತೇನಂತ. ಸರಿ ಸರಿ, ನೀವೆಲ್ಲ ಅರ್ಬಿ ಗಿರ್ಬಿ ತುಂಬ್ಕೊಂಡು ತಯಾರಾಗ್ರಿ. ಬರ್ತೇನೆ ಸರಿ ಆತ ಹೇಳ ನಿಮ್ಮ ಅತ್ತಿಗೆ ಇಡ್ಲಾ. ನಾಳೆ ಹೋಗ್ಬೇಕು ಅವ್ರಿಗೆ, ಊರಿಗೆ ಒಂದಿಟ್ಟು ಏನಾರ ಪಳಾರ್ ಮಾಡಿ ಕಟ್ಬೇಕಲ್ಲ. ಕೇಳ್ಬೇಕಿತ್ತು ನಾನು, ನೆನಪಾರಿ ಬಿಟ್ಟೆ. ಇರ್ಲಿ, ಏನಾರ ಚಕ್ಲಿ ಮಾಡ್ಕೊಂಡು ಹೋಗ್ತೇನೆ. ಏನಕ್ಕ ನಾಳೆ ಊರಿಗೆ ಹೊಂಟಿಯಾ? ಏನ ನಿನ್ನ ಮಗಳು ಗಂಡನ ಮನೆಗೆ ಹೊಂಟಿಯ? ಏನೋ ಕೇಳೇನಿ ಬರ್ತೇನಿ ಅನ್ನತ್ತಿದ್ದಿ. ಯಾರಿಗೋ ಅರ್ಬಿ ತುಂಬ್ಕೋ ಹೋಗಿ ಬರ್ರಿ ನಾ ಇರ್ತೇನಿ ಅನ್ನಕತ್ತಿದ್ದಿ. ಓಹೋ ಹೋ ಹೋ ಹೋ, ಏನೋ ತಯಾರಿ ನಡೆದೈತಿ. ಎಲ್ಲಿಗಾರ ಹೊಂಟಾಳ ನಿನ್ನ ಮಗಳು? ಅದೆಲ್ಲ ನಿನಗೆ ಯಾಕೆ, ಇಲ್ಲಿ ಯಾಕೆ ಬಂದಿ? ಹೌದು, ಈ ಮನಿ ಯಾರು ಹೇಳಿದ್ರಲ್ಲ ನಿನಗ? ಅಲ್ಲ ನೀನು ಅಕ್ಕ, ನಾನು ಏನು ಅಷ್ಟು ಹುಚ್ಚ ಅಂತ ತಿಳ್ಕೊಂಡೇನು ನೀನು? ಅಲ್ಲ ನಿನ್ನೆ ನೀ ಅಲ್ಲಿಂದ ನಾ ಹೊಕ್ಕನಿ ಅಂತೇಳಿ ಬರಾಕತ್ಬಿಟ್ಲೆ, ನಿನ್ನ ಬೆನ್ನ ಹತ್ಕೊಂಡು ಬಂದೇನಿ ನಾನು. ನಾನು ನಿನ್ನೆ ನೋಡ್ಕೊಂಡೆ, ಆದ್ರೆ ನಿನ್ನೆ ನಂದಂಚು ಬೇರೆ ಕೆಲಸ ಇತ್ತು, ಅದಕ್ಕೆ ಒಳಗೆ ಬರಲಿಲ್ಲ. ಇವತ್ತು ಬೆಳಗ್ಗೆ ಬರ್ಬೇಕು ಅನ್ಕೊಂಡೆ, ಆಗಲಿಲ್ಲ, ಭಾಳ ಕೆಲಸ ಇತ್ತು. ಈಗ ಬಂದು ನೋಡು. ಅಬ್ಬಾ, ಬೆಳಗ್ಗೆ ಬಂದಿದ್ರು ನನ್ನ ಮಗಳು ಹಳೆ ಇಲ್ಲೇ ಇದ್ರು. ಅಪ್ಪ ದೇವ್ರೆ, ಬೆಳಗ್ಗೆ ಬರ್ಲಾರದು ಭಾಳ ಚಲೋ ಆತಿವ. ಏನಕ್ಕ ಏನೇ ಯೋಚನೆ ಮಾಡತ್ತಿಯಲ್ಲ? ಅಲ್ಲ, ಅಪರೂಪಕ್ಕೆ ತಮ್ಮ ಮನೆಗೆ ಬಂದನಿ, ಒಂಚೂರು ಉಣ್ಣು ತಿನ್ನು ಏನು ಹೇಳಂಗಿಲ್ಲನ? ಹೌದು, ಎಲ್ಲೇ ಹೊಂಟು ನಿಂತೀಯಲ್ಲ, ಎಲ್ಲುಂಟಿ? ಎಲ್ಲಿಲ್ಲಪ್ಪ, ಎಲ್ಲಿ ಇಲ್ಲ. ಎಲ್ಲಿ ಹೋಗ್ಲಿಲ್ಲ ನಾನು, ಎಲ್ಲಿಲ್ಲಪ್ಪ. ನನಗೆಲ್ಲ ಗೊತ್ತಾಗ, ಎಲ್ಲುಂಟಿ ಹೇಳ. ಎಲ್ಲೂ ಇಲ್ಲಲ್ಲ. ಸರಿ ಆತು, ನೀನು ನನ್ನ ಮುಂದೆ ಹೇಳುವಲ್ಲಿ. ನಿಂದು ಏನಾರ ಅರ್ಜೆಂಟ್ ಕೆಲಸ ಇದ್ರು ಪಾಪ ಹೋಗ್ನಿ, ನಾ ಮನೆಗೆ ಹೋಗ್ಲಿ ಹಂಗಾರ. ನಾ ಬರ್ತಂತು, ನೀ ಹೋಗು. ಯಪ್ಪ ದೇವ್ರ, ಇವ ಏನೋ ಹೋಗನ್ನಕತ್ತಾನ. ಹಂಗಂತೇಳಿ ನಾನು ಹೊಂಟೆ ಅಂದ್ರೆ ಬೇಡ. ಅಲ್ಲ, ನಮ್ಮ ಅವ್ವನ ಮನೆಯಿಂದ ನನ್ನ ಮನೆ ಮಟನು ಬೆನ್ನತ್ಕೊಂಡು ನನಗೆ ಗೊತ್ತಾಗ್ಲಾರ್ದಂಗೆ ಬಂದ ನೀವು. ಈಗ ನಾನು ನನ್ನ ಮಗಳ ಮನೆಗೆ ಹೊಂಟ್ರೆ ಅಲ್ಲಿನೂ ಬೆನ್ನತ್ಕೊಂಡು ಬರ್ತಾನಿವ. ನಾನಿದ್ದು ನನ್ನ ಮಗಳ ಮನಿನ ಈ ಬಾಡ್ಯಾಗ ತೋರಿಸ್ದಂಗಕತಿ. ಬೇಡ ಬೇಡ ಬೇಡ, ನಾ ಹೋಗೋದೇ ಬೇಡ. ಏನಕ್ಕ ಆ ಕಡೆ ತಿರುಗ್ತಿ ಯೋಚನೆ ಮಾಡ್ತಿ, ಈ ಕಡೆ ತಿರುಗಿದ್ ಮಾಡ್ತಿ ಏನ? ಎಲ್ಲಿ ಹೊಂಟಿಲ್ಲಲ್ಲ ನಾನು, ಯಾಕೆ ಹಿಂಗೆ ಇದಿ ಕಡ್ದಂಗೆ ಕಾಡಕತ್ತೀಯ? ಯಾ ಜಲಂದ ಏನು ಕರ್ಮ ಮಾಡಿದ್ನಿ ನೀ ನಮ್ಮ ತಮ್ಮಾಗಿ ಹುಟ್ಟಿ ಅತ್ತಾಗ? ಮಾಡಬಾರ್ದು ಅನ್ಯಾಯ ನೀನೇ ನನಗೆ ಮಾಡಿ ನನ್ನ ಮಗಳ ಜೀವನ ಹಾಳು ಮಾಡಿ, ಮತ್ತೆ ಈಗ ನೋಡಿದ್ರೆ ಏನೋ ದೊಡ್ಡ ಆಗಬಾರ್ದಾಗೈತಿ. ನನ್ನ ಮಗಳಿಂದ ನಿನ್ನ ಜೀವನ ಹಾಳಾಗೈತೆ ಅನ್ನಂಗೆ ನೀ ಮಾಡಕತ್ತಿ. ಹಲಕಟ್ಟು ಬಾಡ್ಯಾ ನೀ ಗಣಮಗ, ಹೆಣ್ಣು ಮಗಳು ನನ್ನ ಮಗಳು. ಏನು ಆಕಿನೇ ಇನ್ನೊಂದು ಜೀವನ ಮಾಡ್ತಾ ಇದ್ದಾಳ? ಆಕಿ ಸುದ್ದಿ ಯಾಕೆ ನಿನಗಂತೇನೆ ನಾನು. ನೀನು ಇಲ್ಲಡಿಲೆ ಸಾಯಿ ಕೊನೆವರೆಗೂ ಯಾವತ್ತು ಆಕಿಗೆ ಮಾತ್ರ ನೀ ಮಕ್ಕ ಬೆಟ್ಟಿ ಆಗಕ್ಕೆ ಹೋಗಬೇಡ. ಏನ ಯಾಕೆ ಹಿಂಗೆ ಜೀವ ತಿಂತಿಲ್ಲ? ಯಾಕಲಾ ಬಿಟ್ಟು ಬಿಡ್ಲ ಆಕಿ ಸವಾಸನ? ಸರಿ, ನಾನು ಎಲ್ಲಿ ಹೊಂಟಿಲ್ಲ, ನೀರು ಬೇಕಾದ್ರೆ ಊಟ ಮಾಡ್ಕೊಂಡು ಹೋಗು. ಅಕ್ಕ, ಅದು ಹೋಲ್ಬಿಡು. ನನ್ನ ಮಗನ್ನ ಯಾವ ಅನ್ನತಾಶ್ರಮಕ್ಕೆ ಹಾಕಿರಿ? ಯಾಕಲ್ಲ? ನನ್ನ ಮಗನ್ ನೋಡ್ಬೇಕನ್ಸಕತ್ತಕ್ಕ, ಅದಕ್ಕೆ ನನ್ನ ಮಗನ್ ನಾನು ಅದಕ್ಕೆ ತೊಗೊಂಡ್ಬಿಡ್ತೇನೆ, ವಾಪಸ್ ತಗೊಂಡು ನೋಡ್ಕೋತೀನಿ. ಏ ಭಾಡ್ಯ, ಬೇಕಂತ ಮಾತಾಡ್ತೀಯಲ್ಲ? ಇನ್ನೊಂದು ಹುಡುಗಿ ಮದುವೆ ಮಾಡ್ತೇವಂತ ಮಾತಾಡೇವಿ ನಾನು ಅವ್ವ. ಈಗ ನೋಡಿದ್ರೆ ನೀ ಆ ಖುಷಿನ ತಂದು ಹತ್ತಕ್ಕೆ ಸಾಕವ ನೀನು. ಮತ್ತೆ ನಿನ್ನ ಖುಷಿ ನೀನ ತಗೊಂಡು ಅಲ್ಲ, ಒಂದು ಕೂಸಿದ್ರೆ ಯಾವ್ಯಾರ ಮದುವೆ ಮಾಡ್ಕೊತಾಳಂತ ಮಾಡಿಯ? ನಿನ್ನ ಮಕ್ಕ ನೋಡ್ಕೊಂಡಿಂದ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದಿ, ಚಲೋ ಆತ. ಈಗ ಅದು ಹೆಂಗ ಒಂದು ಎಲ್ಲ ಸೇರ್ಸೇನೆ ನಾನು. ಈಗ ಆಕಿ ಜೀವನ ಚಲೋ ಐತಿ. ನಿನ್ನ ಕನ್ನೆ ಹುಡುಕ್ತೇವೆ ಅಂತ ಹೇಳವೇ ಇಲ್ಲ, ನೋಡಾತೀನಿ. ಅದೇ ಪ್ರಯತ್ನದಾಗೆ ಅದೇನಿ, ಸಿಕ್ಕೋರ ಕಡೆ ಹೇಳ್ತಾ ಅದೇನಿ. ಏನ ನಿನ್ನ ಮದ್ವೆ ಮಾಡೋ ಜವಾಬ್ದಾರಿ ನಂದು, ಸುಮ್ಮನಿರು. ಎಂಥದನ್ನಾರ ಒಂದು ತಂದು ದೌಡ್ ಕುದಿಗೆ ಕಟ್ಬಿಡ್ಬೇಕಂತ ಮಾಡಿ ಏನು? ಅಯ್ಯೋ ದೇವ್ರಿ, ಇವನಿಗೆ ಹೆಂಗೆ ಹೇಳಪ್ಪ ನಾನು? ಹೆಂಗೆ ಹೇಳಿಲ್ಲ ಇನ್ನು ನಿನಗೆ? ಯಾಕಲ್ಲ ನನ್ನ ಹೊಟ್ಟೆ ಹಿಂಗೆ ಉರಿಸ್ತಿ? ದೇವ್ರು ನಿನಗೆ ಒಳ್ಳೇದು ಮಾಡಂಗಿಲ್ಲಪ್ಪ, ಒಳ್ಳೇದು ಮಾಡಂಗಿಲ್ಲ. ಹಡತಾಯಿ ಸಂಕಟ ನಿನಗೆ ಅಷ್ಟ ಇಷ್ಟ ಗೊತ್ತ, ಮುಟ್ಟೋದಿಲ್ಲ ಶಾಪ. ನೋಡ್ತಿರ ಏನಕ್ಕ ಹಿಂಗೆ ಶಾಪ ಹಾಕ್ತಿ ಸ್ವಂತ ತಮ್ಮಗ? ಮತ್ತೇನ್ಲ ನೀ ಮಾಡ್ತಾ ಇರೋದೇನ್ಲ? ಅಕ್ಕ, ನಾ ಏನು ಮಾಡಲ್ಲಕ್ಕ. ಬೇಕಾದ್ರೆ ನಿನ್ನ ಮಗಳು ಕರ್ಸು, ನಾ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತೀನಿ. ಹಳೆ ಬರಲಿಪ್ಪ, ನಾ ಏನು ಹೇಳಲ್ಲ ಕೇಳಲ್ಲ, ನಾ ಏನು ಹೇಳೋದೇ ಇಲ್ಲ. ನಾನು ನಿನ್ನ ಮಾತಿಗೆ ಒಪ್ಕೋತೀನಕ್ಕ. ಸುಮ್ಮನೆ ಯಾಕೆ ಪಾಪಕ್ಕೆ ಜೀವನ ಹಾಳು ಮಾಡ್ಬೇಕು? ನಾ ಅದನ್ನೇ ಒಪ್ಕೊಂಡಿನಿ ನೋಡಕ್ಕ. ನಾ ಏನೇನೇನೇನೇನೇನೋ ಅನ್ನೋದಿಲ್ಲ ಅತ್ತ. ಇಲ್ಲ, ನಿನ್ನಿಂದ ಯಾರಿಗೆ ನೆಮ್ಮದಿ ಸಿಗೋದಿಲ್ಲಪ್ಪ ಯಪ್ಪ. ಹಿಂಗಂದು ಅಂದ್ರೆ ಒಮ್ಮೆ ಏನಾರ ಒಂದು ಬಾಂಬ್ ಹಾಕಿಬಿಡ್ಬೇಕಂತ ನೀ ತೀರ್ಮಾನ ಮಾಡಿ. ಆಗಲಿ ಏನೇನು ಮಾಡಬೇಕು ಅಂತ ಅನ್ಕೊಂಡಿಯಲ್ಲ, ಎಲ್ಲ ಆಗಲಿ ಮಾಡು. ನಿನಗನ್ಸಿದ್ದೆಲ್ಲ ಮಾಡು. ನೋಡು ನನ್ನ ಪಾಡಿಗೆ ನಾ ಏನು ಹೇಳುದಿಲ್ಲ ಅಂದ್ರು ನಿಂಗೆ ನಂಗೆ ನಂಬಿಕೆ ಇಲ್ಲ. ಇಲ್ಲೋಡ, ಒಂಥರ ವಿಷಾಕಕ್ಕೂ ಹಾವಿದ್ದಂಗೆ ನಿನ್ನ ನಂಬಕತ್ತಲ್ಲ. ನೋಡಕ್ಕ, ನಾನು ಏನು ಹೇಳಲ್ಲ ಅಂತ ಹೇಳಿನವ. ಹೋಗ್ಲಿ ಬಿಡು, 2 ದಿನ ನಿಮ್ಮ ಮನೆಯಾಗಿರ್ಬೋದಾ? ಯಾಕ ಬೇಜಾರಾಗಿತ್ತಕ್ಕ? ಅಲ್ಲ,
ನಾ ಮನ್ಯಾಗ ಜಾಸ್ತಿ ಇರಂಗಿಲ್ಲಪ್ಪ, ಮನೆ ಕೆಲ್ಸಕ್ಕೆ ಹೋಗ್ತೇನೆ, 4 ಮನೆ ಬಾಂಡೆ ತೆಕ್ಕಾಕ್ ಹೊಂಟೇನಿ ಈಗ. ಅದಕ್ಕೆ ನಾನೇ ಅಲ್ಲಿ ಕೆಲ್ಸಕ್ಕೆ ಹೊಂಟಿರೋ ಹೊತ್ನ್ಯಾಗ ನಿನ್ನ ಮನ್ಯಾಗ ಇಟ್ಟು ಏನು ಮಾಡಲಿ, ನಿಂಗೆ ಬೇಜಾರಾಕೈತೆ ನೋಡು. ಏನ ಬಾಂಡೆ ತಿಕ್ಕಾಕೊಂಟಿಯ? ಯಾಕಕ್ಕ? ಅಲ್ಲಕ್ಕ, ಮಾವದನ್ನ ಎಲ್ಲರಿದ್ದು ನೀ ಏನಪ್ಪ, ನಂಗೆ ಯಾಕ ಒಂಥರ ವಿಚಿತ್ರ ಅನ್ಸಕತೈತಿ. ಬಾಂಡೆ ತಿಕ್ಕಾಕೊಂಟ ನಿಂತಿಯಲ್ಲಕ್ಕ, ಏನಪ್ಪ ನೋಡು. ಏನು ಹೇಳ್ಬೇಕು ಇದಕ್ಕೆ ನಾನು? ನಿನಗೆ ಈ ಗತಿ ಬರಬಾರ್ದಾಗಿತ್ತಲ್ಲಕ್ಕ. ನೋಡು, ನಿನ್ನ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿದ್ರೆ ನಾನೇ ನೋಡ್ಕೊಂತಿದ್ದೆಪ್ಪ. ಯಾಕ ಅಳಿಯ ನೋಡ್ಕೊಳ್ಳಲ್ಲನ ನಿನ್ನ? ನೋಡಿ ಎಂಥ ಅಳಿಯ ಅವ, ಎದಕ್ಕೆ ಬೇಕಿಂತ ಹಳ್ಯಾಗಳು? ಹೌದಿಲ್ಲ? ಮಗಳು ಇರೋದೊಂದೇ ಒಂದು ನೀನು ನೋಡ್ಕೋಬೋದಿತ್ತ. ಅದಕ್ಕೆ ಹೇಳೋದು, ಮನೆಯಿಂದ ಹೊರಗಿಂದ ಅಂತೇಳಿ ನೀ ನನ್ನ ಮಾತು ಕೇಳಲಿಲ್ಲ. ಅಕ್ಕ, ನಿನಗೆ ನಿನ್ನ ಮಗಳಿಗೆ ಒಳ್ಳೇದು ಬಯಸ್ಬೇಕು ನಾನೇ. ಕಡ್ಗಾಲಕ್ಕೆ ನಾಳೆ ನೀ ಸಾಯು ಹೊತ್ನ್ಯಾಗ ಒಂದು ನಿನ್ನ ನೀರು ಬಿಡ್ಬೇಕು ನಾನೇ. ನೋಡು, ಹಿಂಗೆಲ್ಲ ಮಾತಾಡಬೇಡ. ನನ್ನ ಕೆಲಸ ಅದವಪ್ಪ, ನಾ ಪ್ಯಾಟಿಗೆ ಹೊಂಟೇನಿ. ಏನು ಮಾಡಲಿ, ನೀ ಬೇಕಾದ್ರೆ ಒಂದು ಸ್ವಲ್ಪ ಚಾ ಕುಡ್ದು ಹೋಗಿ. ಮನೆಗೆ ಬಂದ ತಮ್ಮನ ಹೋಗಂತೀಯಲ್ಲ ನೀನು. ಅಕ್ಕ, ನೀ ಎಲ್ಲೋಕ್ಕಿ ಹೋಗು. ಏನು ನಿನ್ನ ಮನ್ಯಾಗ ಕದ್ಯಾಕೇನು ಬಂಗಾರ ಆಸ್ತಿನ ಇಟ್ಟು ಆರಾಮ್ ಕುಂದಿರ್ತೀನಿ. ಹೋಗ ಇವ ಬ್ಯಾಸರಾಗೈತಿ. ನಮ್ಮ ಮನೆಗೆ ಹೋಗಾಕ ನನಗೆ ಮನಸ್ಸಿಲ್ಲ. ಅದಕ್ಕೆ ಈ ಮನೆ ಚೆನ್ನಾಗೈತಿ, ಇಲ್ಲೇ ಇರ್ತೀನಿ. ಹುಷಪ್ಪ. ಅಕ್ಕ ನಿನ್ನ ಮನೆಯಲ್ಲಿ ತಮ್ಮ ನಾನು, ನಿನ್ನ ಸಂಗ ಇರಲೆಂದು ಬಂದೆ ನಾನು. ನನ್ವೆಲ್ಲ ಅರ್ಬಿ ಇಟ್ಟಿಯಲ್ಲ. ಇಟ್ಟೇನಿ, ಏನು ತಲೆ ಕೆಡ್ಸ್ಕೊಬೇಡ್ರಿ. ಈ ಕಡೆ ಭಾಗ ಪೂರ್ತಿ ನಂದೈತಿ, ಆ ಕಡೆ ಭಾಗ ಪೂರ್ತಿ ನಿಮ್ದೈತಿ. ಆಯ್ತು. ಹೌದು, ಇನ್ನೊಂದು ಕೆಂಪು ಬ್ಯಾಗ್ ಹೊರಗೈತಿ. ಅದ್ರ ಮೇಕಪ್ ಸಾಮಾನು ಇದ್ವಲ್ಲ, ಅದಕ್ಕೆ ಮರೆದು ಹೋದ್ಗಿದ್ರೆ ಏನು ಮಾಡೋದು ಅಂತೇಳಿ ಅವನ್ನೆಲ್ಲ ಅದ್ರಾಗ ಇಟ್ಟಿದ್ದೆ. ಆಮೇಲೆ 2 ಜೊತೆ ಸ್ಲಿಪ್ಪರ್ ಅದಾವ ಅದ್ರಾಗ. ಅಂದ್ರೆ ಒಂದು ಬ್ಯಾಗ್ ಫುಲ್ ಮಾಡೀನಿ. ಏನ ಚಪ್ಪಲ್ನ ಬ್ಯಾಗ್ನಾಗ ಇಟ್ಟಿಯಾ? ಹ್ಞೂ. ಏನು ಹುಚ್ಚರ್ಸಂತೆ ನಿಮ್ದು? ಚಪ್ಪಲ್ ಬ್ಯಾಗ್ನ ಇಟ್ಕೊಂಡು ಹೊಂಟಿ, ಕಾಲ ಹಾಕ್ಕೊಂಡಿಯಲ್ಲ. ಅಂದ್ರಮ್ಮ ಒಂಥರ ಅದು ಪರ್ಪಲ್ ಕಲರ್ ಡ್ರೆಸ್ ಬೇರೆ ಇಟ್ಕೊಂಡಿದ್ದೆ ಇನ್ನೊಂದು, ಅದು ಚೆನ್ನಾಗಿತ್ತು. ಅದಕ್ಕೆ ಈ ಚಪ್ಪಲ್ ಮ್ಯಾಚ್ ಆಗಲ್ಲ, ಅದಕ್ಕೆ ಆ ಚಪ್ಪಲ್ಲೇ ಮ್ಯಾಚ್ ಆಕೈತಿ, ಹೈ ಹೀಲ್ಸ್. ಅದಕ್ಕೆ ಅದನ್ನು ಬ್ಯಾಗ್ನ ಇಟ್ಕೊಂಡಿದ್ದೆ. ಆಮೇಲೆ ಸ್ಯಾರಿ ಉಟ್ಕೊಂಡ್ರೆ ಅಕಸ್ಮಾತ್ ಯಾವ್ದಾರ ದೇವಸ್ಥಾನಕ್ಕೆ ಏನಾರ ಹೋದರೆ ಇಲ್ಲಾಂದ್ರೆ ಇಲ್ಲ, ಅಕಸ್ಮಾತ್ ಸ್ಯಾರಿ ಉಟ್ಕೊಂಡ್ರೆ ಫೋಟೋ ಅದು ತೆಗ್ಸು ಹೊತ್ನಾಗ ಅದಕ್ಕೆ ಮ್ಯಾಚ್ ಆಗಕ್ಕೆ ಬೇರೆ ಚಪ್ಪಲ್ ಇಟ್ಕೊಂಡಿನಿ. ಫೋಟೋ ನಿಮ್ದು ತಗೋತೀರಿ, ಚಪ್ಪಲಿನ ತೆಗಿತೀರಿ? ಏನು ಹುಡುಗ್ಯಾರ, ಏನವ ಈಗಿನ ಕಾಲದಾರ ಟ್ರಿಪ್ಪಿಗೆ ಹೊಂಟ್ರೆ 3-4 ಜೊತೆ ಚಪ್ಪಲ್ ಬೇರೆ ಇಟ್ಕೊಂಡು ಹೋಗಿರಿ. ಮತ್ತೆ ಏನಪ್ಪ ಡ್ರೆಸ್ ಮ್ಯಾಚಿಂಗ್ ಅಂತೇಳಿ ಏನು ದೇವ್ರೆ. ಮೊದಲು ಅವಾಗೆಲ್ಲ ಟ್ರಿಪ್ ಹೊಂಟ್ರೆ ಭಾಳ ಅಂದ್ರೆ ಅರ್ಬಿ ತೊಗೊಂಡು ಹೋಗಿದ್ವಪ್ಪ. ಕಾಲಾಗ ಒಂದು ಜೋಡಿ ಚಪ್ಪಲ್ ಇರ್ತಿದ್ವು. ಅವು ಊರಿಗೆ ಹೊಂಟ್ರು ಅವ, ನೆಂಟ್ರ ಮನೆಗೆ ಹೊಂಟ್ರು ಅದ, ಫಂಕ್ಷನ್ ಇದ್ರು ಅವ, ಮನೆಗೆ ಹಾಕೊಂಡ್ರು ಅದ, ಹೊಲಕ್ಕೆ ಹೋದ್ರು ಅದ, ಬೇಕಾದಲ್ಲಿ ಗುಡಿ ಗುಂಡಾರ್ಕ್ ಹೋಗು, ಎಲ್ಲಿ ಹೋಗು ಅವೇ ಚಪ್ಪಲ್ಲೇ ಇರ್ತಿದ್ವು ಕಾಲಾಗ. ನಿಮ್ದು ಹಂಗಲ್ವ? ಮನ್ಯಾಗ ಅಡ್ಯಾಡಕವ ಅಂತ, ಒಳಗೆ ಹೊರಗೆ ಹಾಕೊಳಕ್ ಒಂಥರ ಬೇರೆ ಅಂತ. ಅಮ್ಮನ ಮನೆಗೆ ಇಲ್ಲೇ ಡೈಲಿ ಇಲ್ಲೇ ಮಾರ್ಕೆಟ್ ಸಣ್ಣ ಪುಟ್ಟ ಅಂಗಡಿಗೆ ಹೋಗ್ಬರಕ್ಕೆ ಬೇರೆ ಚಪ್ಪಲ್. ಅಯ್ಯಯ್ಯೋ ದೇವ್ರೆ, ವಿಚಿತ್ರ ಆತ್ ಬಿಡಿ. ಇದಂಗಾರ ಮನೆ ಕಟ್ಸಿದ್ರ ಚಪ್ಪಲ್ ಇಡಾಕ ಗುಣ ಕಟ್ಟಿಸ್ಬೇಕಾತ. ಇನ್ನು ಬರ್ಬರ್ತಾ ಕಾಲ್ ಮನೆ ಎಲ್ಲಿ ಹೋಗತ್ತೆ ಏನವ? ಸರಿ ಅವ ಹೋಲ್ ಬಿಡ್ಬೇ, ವಯಸ್ಸಿನ ಹುಡುಗಿಯಾರ ಸುದ್ದಿ ನಿನಗೆ ಯಾಕೆ ಬೇ? ಹೌದಿಲ್ಲ, ಆರಾಮಿದ್ಬಿಡು ಹೋಲಿ. ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳಕತ್ತೀನಪ್ಪ, ಸುತ್ತಾಡ್ಸಿ ಸಾಯಿ ಮುದ್ಕಿಗೆ ಯಾಕಂತೇಳಿ. ಥೋ ಹಿಂಗೆ ಮಾತಾಡ್ತೀವಿ, ಹೋಗಿ ನಾ ಎಲ್ಲಿ ಒಲೆ ಹೋಲ್ ಬಿಡಪ್ಪ, ಹಂಗೆ ನಕ್ಲಿಗಂದೆ. ಈಗ ಅಲ್ಲ ಈಕಿಗೆ ಅನ್ನೋದರ ಏನೈತಪ್ಪ, ಈಗಿನ ಕಾಲ್ಮಾನನೇ ಹಿಂಗಾಗೈತಿ. ಹೌದು ಪಾಪ, ಅಕ್ಕಿಗೆ ಅನ್ನಕ ಏನೈತಿ ಬಾ. ಅವ್ವ ಇವ್ರಿಗೆ ಪಲ್ಲವಿಯರ ಅವ್ಗೆ ಹೇಳಿ ಬಂದೀನಿ. ಅವರು ಮನೆ ಕೆಲಸದ ಕಡೆ ಕೇಳಿ ಹೇಳ್ತೇನೆ ಅಂದಿದ್ರು. ಈಗ ಆಗಲ್ಲ ಫೋನ್ ಹಚ್ಚಿದ್ರಂತ. ಬರ್ತೇನೆ ನಾನು, ನೀವು ಹೋಗಿರ್ರಿ. ಯಾಕಂದ್ರೆ ನಾ ಮತ್ತೆ ಅಲ್ಲಿ ಬರ್ಮಟ ಪಾಪ ನಿಮ್ಗೆ ಅಲ್ಲಿ ಗಾಡಿಗೆ ಹೋಗಕ್ಕೆ ಹೊತ್ತಕತಿ, ನೀವು ಹೋಗ್ರಿ, ನಾವು ಬರ್ತೇನೆ ಅಂತ ಹೇಳಿದ್ರು ಅವರು. ಹೌದಾ, ಚಲೋ ಆತು ಬಿಡಪ್ಪ. ಬಂದ್ರೆ ಅವ್ರಿಗೂ ಒಂದು 4 ದಿನ ಖುಷಿ ಅನಿಸ್ತೈತಿ, ನನಗೂ 4 ದಿನ ಜೊತೆಗೆ ಯಾರ ಇದ್ದಂಗೆ ಆಕತಿ. ಸರಿ, ಹಂಗಾರೆ ಬರ್ಲೇ ಹೂ ಬರ್ಲೇ? ಹೌದು, ನೀನೇನು ಅಂಡರ್ವೇರ್ ಹರ್ದಾಗ ತಗೋಬೇಕನ್ನತ್ತಿದ್ದಲ್ಲ, ತಗೊಂಡೇನೆ ನಂಗೆ ಹರ್ಕದ ಅಂಡರ್ವೇರ್ ಹಾಕೊಂಡ್ಬಿಟ್ಟಿಯೇ? ಓ ಏನು ಮಾನ ಮರ್ಯಾದೆ ಕಳಿತೀವಿ. ತಗೊಂಬಂದೇನು ಬೇ, ನೀನು ಪ್ಯಾಟಿಗೆ ಹೋಗಿ ನಂಗೊಂದು ಚಲೋ ಸ್ವೀಟ್ರ್, ಮಫ್ಲರ್, ಆಮೇಲೆ ಬೂಟ್ ಸ್ವಲ್ಪ ಇದಾಗಿ ಹರಿದಿದ್ವು ಅಂದ್ರೆ ಸ್ವಲ್ಪ ಹಾಳಾಗಿದ್ವು. ಬೇರೆ ಚಲೋ ಬೂಟು ಫಾರ್ಮಲ್ಸ್ ಬಿಟ್ಟು ಫ್ಯಾನ್ಸಿ ಚಲೋ ಬೂಟ್ ತೊಗೊಂಡು ಆಮ್ಯಾಗ ನಂದು ಅಂಡರ್ವೇರು 1-2 ತೊಗೊಂಡು ಬಂದೀನಿ. ಯಾಕೆ ಹಿಂಗೆ ಅಸಹ್ಯ ಮಾಡ್ತೀವಿ? ಏನ್ ನಿನ್ ಮುಕ್ಳಿ ತೊಳಿಲಾರ್ದ ನೀ ದೊಡ್ಡವಾಗಿ ಅಂತಿಕೊಂಡೇನ? ನಾ ಮುಕ್ಳಿ ತೊಳೆದಲ್ಲೇ ದೊಡ್ಡವಾಗಿ ಬಾಳ ಕಟ್ಪಾಡೆ, ಸುಮ್ಮನಿರು. ಹ್ಞೂ ಆತು. ಹೊರಗೆ ಕಾರಿನ ಡ್ರೈವರ್ ನಿಂತಾನ, ಮತ್ತು ಅವ್ನ ಕಿವಿಗೆ ಬಿದ್ದು ಅವನು ನಗ್ತಾನೆ ರೀ. ಅದಕ್ಕೆ ಅಂದೇಟು ಸುಮ್ಮನಾಗ್ಯವ. ದೊಡ್ಡವಾಗಿಪ್ಪ, ಈಗ ದೊಡ್ಡವಾಗಿ. ಹೋಗಿ ಬರ್ರಿ ಇಬ್ರು, ಹುಷಾರಿ. ರೋಡ್ನಾಗ ಜೋರ್ಸಾಗಿ ಹೋಗ್ಬೇಡ್ರಿ. ಏನೊಂದರ ತಾಸು ಲೇಟ್ ಆದ್ರೆ ಏನಾಗುದಿಲ್ಲ, ಪ್ರಪಂಚ ಪ್ರಳಯ ಆಗುದಿಲ್ಲ. 1 ತಾಸು ಲೇಟ್ ಆಗೋಲ್ತಕ್ಕ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರ್ರಿ. ಏನ ಪಲ್ಲವಿ, ಅವ ಕುಣಿತಾನ ದೌಡ್ ಅಂತೇಳಿ ನೀ ನೋಡುವ, ಒಟ್ಟ ಜೋರ್ಸ ಹೋಗಾಕ್ ಬಿಡ್ಬೇಡ. ಎಲ್ಲ ನಿನ್ನ ಕೈಯಾಗೈತಿ ಪಲ್ಲವಿ. ಚಂದಾಗಿ ಹೋಗಿ ಚಂದಾಗಿ ಬರ್ರಿ. ನಿಧಾನ ಹೋಗ್ರಿ, ನಿಧಾನ ಬರ್ರಿ. ಏನ? ಹ್ಞೂ ಅಮ್ಮ.
ಆಮೇಲೆ ಇನ್ನೊಂದು ಪಲ್ಲವಿ ಇಲ್ಲಿ ನೋಡಿಲೆ ಅಲ್ಲಿ ಗುಡಿ ಗುಂಡಾರ್ಕ್ ಹೋದಲ್ಲೇ ಇಲ್ಲ ಎಲ್ಲಾರ ಟ್ರಿಪ್ ಹೋಗಿರ್ತಿರಲ್ಲ ಎಲ್ಲಾರ ಏನಾರು ನೋಡಕ್ ಹೋಗಿರ್ತಿರಲ್ಲ ಅಲ್ಲಿ ಅದು ಚಂದ ಕಾಣ್ತು ಇಲ್ಲಿ ಇದು ಚಂದ ಕಾಣ್ತು ಅಂತೇಳಿ ಎಲ್ಲ ರೊಕ್ಕ ಕೊಟ್ಟು ತಗೊಂಡು ನಿಂದ್ರಾಕ್ ಹೋಗ್ಬೇಡ್ರಿ. ಅವೇನ್ ನಮ್ಮೂರ ಸಿಗ್ಲಾರ್ದು ಯಾವೂ ಇಲ್ಲ. ಸುಳ್ಳ ರೊಕ್ಕ ಕೊಟ್ಟು ಅಲ್ಲಿ ತಗೊಂಡು ಅವ್ನ ಅಲ್ಲಿಂದ ಇಲ್ಲಿಗೆ ತಗೊಂಬಂದು ಅರ್ಧ ಮುರಿತಾವ ಅರ್ಧ ಕೈಗೆ ಸಿಗ್ತಾವ. ಸುಳ್ಳ ಪುಟ್ಟಪ್ಪರ ರೊಕ್ಕ ಹೇಳ್ತಾರ ಊರ ಬೇರೆ ಊರಿಂದ ಬಂದಾರ ಅಂದ್ಬಿಟ್ಲೆ ಏನು ತಗೊಳಕ್ ಹೋಗ್ಬೇಡ್ರಿ. ಆಯ್ತಮ್ಮ. ನೀನ್ ಮುಗ್ದಿತ್ತಂದ್ರೆ ನಾವೇನ್ ಬಿಡ್ತೇವಿ ದಾರಿ ಏನು ಓಕೆ ಓಕೆ ಅನ್ಬಾರ್ದಲ್ಲ. ಆತಾತ ಹೋಗಿ ಬರ್ತೀವಿ ಆತಾ ಆಗಲ್ ಕಾಲ್ಸ ಮಾಡೇವಲ್ಲ. ಇಬ್ರು ಕಾಲ್ ನಮಸ್ಕಾರ ಮಾಡಿರಿ. ದೇವ್ರಿಗೆ ನಮಸ್ಕಾರ ಮಾಡಿದ್ರಿಲ್ಲ? ಹ್ಞೂ ಅಮ್ಮ ದೇವ್ರಿಗೆ ನಮಸ್ಕಾರ ಮಾಡಿದೆ. ಗಾಡಿ ಪೂಜೆ ಮಾಡಿದೆ. ಇದನ್ನ ಹೇಳದ್ ಮರ್ತ್ ನೋಡು. ಗಾಡಿ ಪೂಜೆ ಮಾಡಿದಿಲ್ಲ. ಆಮೇಲೆ ಗಾಡಿಗೆ 4 ಗಾಲಿಗೂ ನಿಂಬೆಹಣ್ಣು ಇಟ್ಟೆ ಅಲ್ಲಿ ಇಟ್ಟಿದ್ದೆ ನಾನು. ಎಲ್ಲ ಇಟ್ಟೇನಮ್ಮ. ಯಾವಾಗಲೂ ಎಲ್ಲರ ಪ್ರಯಾಣಕ್ಕೆ ಹೊಂಟಾಗ ಏನೇ ಒಂದು ಕಂಟಕ ಕಳಿಬೇಕಂದ್ರು ಚಂದ ಗಾಡಿ ಪೂಜೆ ಮಾಡಿ ಏನು 4 ಗಾಲಿಗೂ ಒಂದು ನಿಂಬೆಹಣ್ಣು ಇಟ್ಟು ದೂರದ ಪ್ರಯಾಣ ಮಾಡೋ ಹೊತ್ನಾಗ ನಿಂಬೆಹಣ್ಣು ಇಟ್ಟು ತುಳಿಸಿ ತೊಗೊಂಡು ಹೋಗೋದು ಒಳ್ಳೇದು. ಏನು ಆಮೇಲೆ ಯಾವಾರ ಸನೇಪ ಇದ್ದಿದ್ದು ಗುಡಿ ಗುಂಡಾರ ಮಠ ಇಂಥಕ್ಕೆ ಹೋಗಿ ನಮಸ್ಕಾರ ಮಾಡಿ ಹೋಗ್ರಿ. ಸಿದ್ದಾವಡ ಮಠಕ್ಕೆ ಹೋಗು. ಸಿದ್ದಾವಡ ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ಮುಂದೆ ಜಗ ಬಿಡ್ರಿ. ಎಲ್ಲೇ ಯಾವ್ದೋ ಪ್ರವಾಸಕ್ಕೆ ಹೋಗ್ಲಿ ಯಾವ್ದೋ ಊರಿಗೆ ಹೋಗ್ಲಿ ಸಿದ್ದಾವಡ ಅಜ್ಜನ ಮಠಕ್ಕೆ ಹೋಗಿನೇ ನಮಸ್ಕಾರ ಮಾಡೇ ಹೋಗ್ರಿ. ಈಗೇನ ನಾ ಅದನಿ ಹೇಳ್ತೀನಿ. ನಾಳೆ ನಾ ಇಲ್ಲದ ಕಾಲಕ್ಕೂ ಆತು. ಮೊದಲು ಗುರುಗಳ ಆಶೀರ್ವಾದ ಇರ್ಬೇಕು. ಗುರುಬಲ ಇತ್ತಂದ್ರ ಸಾವನ್ನು ಜಯಿಸ್ತಾನಂತ ಮನುಷ್ಯ. ಗೊತ್ತೈತಿ ನಿನಗ? ಗುರುಬಲ ಇದ್ರ ಹರಾಮ್ ಅನ್ನೋದ್ರು ಗುರಿ ಕಾಯ್ದು ಏನೋ ಮರ್ಯಾದ. ಹರಾಮ್ ಅನ್ನೋದ್ರು ಗುರು ಕಾಯ್ತಾನಂತ ಗೊತ್ತಾ? ಅದಕ್ಕೆ ಯಾವತ್ತು ಗುರುಬಲ ಇರ್ಬೇಕು. ಮೊದಲು ಹೋಗಿ ಸಿದ್ದಾವಡಜ್ಜ ನಮಸ್ಕಾರ ಮಾಡಿ ಪಾದದ ಮ್ಯಾಗಿರು 2 ಪತ್ರಿ ಹೂವು ತೊಗೊಂಡು ಗಾಡಿಯಾಗ ಇಟ್ಕೋರಿ. ನಮಸ್ಕಾರ ಮಾಡ್ರಿ. ಪ್ರಯಾಣ ಸುಖಕರವಾಗಿರಲು ಅಂತ ಬೇಡ್ಕೋರಿ. ಶಪ್ಪ ದೇವ್ರೆ ನಾ ಇಲ್ಲೇ ಕುಂತ ಬೇಡ್ಕೋತೇನೆ. ನಿಧಾನ ಹೋಗಿ ಬರ್ರಿಪ್ಪ. ಆಯ್ತವ. ನಿಧಾನ ಹುಷಾರಿ. ಹ್ಞೂನವ್ವ. ಮುಂದೆ ಕುಂದ್ರಬೇಡ. ಹಿಂದೆ ಕುಂದ್ರ ಅಕ್ಕಿ ಜೊತೆಗೆ. ಪಾಪ ಅದನ್ನೊಂದು ಹಿಂದೆ ಹೋಗದೆ ನೀ ಮುಂದೆ ಕುಂತ್ರೆ ಹೆಂಗದೆ? ನಿಂಗೆ ಗೊತ್ತಾಗಲ್ಲವೇ ಸುಮ್ನಿರ. ಯವ್ವ ಡ್ರೈವರ್ ಬಾಜುಕ ಕುಂದ್ರಬೇಕು ನಾನು. ಯಾಕಂದ್ರೆ ಈ ಗಾಡಿ ಹೊಡೆದು ಯಾವ ಮನುಷ್ಯಾಗಾದ್ರೂ ಸ್ವಲ್ಪ ತುಗುಡಿಗೆ ಬಂದಂಗೆ ಆಗ್ಬಿಡ್ತೈತೆ ಒಂದೊಂದು ಕ್ಷಣಕ್ಕೆ. ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಸ್ವಲ್ಪ ನಾವು ಅಲ್ಲಿ ಬಾಜುಕ ಮಾತಾಡ್ಸ್ಕೊಂತ ಚಲೋ ಹಾಡು ಹಚ್ಕೊಂತ ಏನಾರ ಅವ್ರ ಊರಿಂದ ನಾವು ಕೇಳೋದು ನಮ್ಮ ಊರಿಂದ ಅವ್ರು ಹೇಳೋದು ಹಿಂಗೆ ಏನಾರ ಮಾತಾಡ್ಕೊಂತ ಗಾಡಿ ಹೊಡೆದ್ರೆ ಅವ್ರಿಗೂ ನಿದ್ದೆ ಬರೋದಿಲ್ಲ. ಟೈಮು ಪಾಸ್ ಆಕತಿ. ಈಗ ಹಿಂದೆ ಒಂಚೂರು ಫೋನ್ ನೋಡೋದು ನಮ್ಮ ಕುಟ್ರೊಟ್ಟು ಮಾತಾಡೋದು ಮಾಡ್ತಾಳೆ. ನಡೀತೈತಿ. ಇಳೋದ್ರಿಂದ ನಾವಿಬ್ಬರ ಜೊತೆಗೆ ಇರ್ತೇವೆ. ಗಾಡಿಯಾಗೂ ಏನು ಬೇ ಸುಮ್ಮನಿರು ನೀನು. ಹೌದೌದು ನೀ ಹೇಳೋದು ಬರಬರಿಲ್ಲ. ಆತಪ್ಪ ಹೋಗಂಗಾರ ಹೋಗಿ ಬರ್ರಿಪ್ಪ. ಹುಷಾರಿ. ಫೋನ್ ಒಟ್ಟು ಸ್ವಿಚ್ ಆಫ್ ಮಾಡ್ಕೋಬೇಡ್ರಿ. ಏನು ಎಲ್ಲಿ ಹೋಗಿ ಮುಟ್ಟಿನ ಒಂದು ಫೋನ್ ಹಚ್ಚಿರಪ್ಪ. ಸಿದ್ಧಾರೂಢ ಸದ್ಗುರುನಾಥ ತಂದೆ ಕ್ಷೇಮವಾಗಿ ಬರ್ಲಿಪ್ಪ ತಂದೆ. ನೀನೇ ಕಾಯ್ಬೇಕು.